ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಲತಾ. ಇವತ್ತು ನಾನು ಅವರೆಕಾಯಿನ ಬಳಸ್ಕೊಂಡು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಒಂದು ರೀತಿಯಲ್ಲಿ ತರಕಾರಿನ ನಮ್ಮ ದೇಹಕ್ಕೆ ನಾವು ತಗೊಳ್ಳೇಬೇಕು. ಪ್ರತಿನಿತ್ಯ ಒಂದು 2ರಿಂದ 3 ಥರ ತರಕಾರಿ ಆದರೂ ನಮ್ಮ ದೇಹಕ್ಕೆ ಅವಶ್ಯಕತೆ ಇದ್ದೇ ಇರುತ್ತೆ. ವೆಜಿಟೇಬಲ್ ಪಲಾವಲ್ಲಿ ತರಕಾರಿನ ತೆಗೆದಿಟ್ಟು ಯಾರೂ ಪಲಾವ್ ತಿನ್ನಲ್ಲ. ಸೊ ತರಕಾರಿ ಜೊತೆ ತಿಂತಾರೆ. ಅದು ಕೂಡ ಒಂದು ಒಳ್ಳೆ ಪಾಯಿಂಟ್. ವೆಜಿಟೇಬಲ್ ಪಲಾವ್ ಮಾಡಿದ್ರೆ ಮಕ್ಕಳು ತರಕಾರಿನ ಸ್ಕಿಪ್ ಮಾಡಲ್ಲ ಅಂತ ಹೇಳಿ ನಾನು ಯಾವಾಗಲೂ ಈ ಶುಕ್ರವಾರ ಸೋಮವಾರ ವೆಜಿಟೇಬಲ್ ಪಲಾವ್ನೇ ಬೇಗ ಮಾಡಿಬಿಡ್ತೀನಿ. ಯಾಕಂದರೆ ಮಧ್ಯಾಹ್ನಕ್ಕೆ ನಾವು ಅನ್ನ ಸಾಂಬಾರು ಮಾಡ್ಕೊಳ್ಳೋದು ತಪ್ಪುತ್ತೆ. ಪಲಾವ್ ಇದ್ದರೆ ಪಲಾವ್ನೇ ನಾವು ಮೊಸರು ಜೊತೆ ಹಾಕ್ಕೊಂಡು ತಿನ್ಕೋಬೋದು. ಇದು ಲಂಚ್ ಬಾಕ್ಸ್ಗೆ, ಡಿನ್ನರ್ಗೆ ಅಥವಾ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ನಾವು ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಹಂತವಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ನಾನು ಜಾಸ್ತಿ ಇಲ್ಲಿ ಮಸಾಲೆಗಳನ್ನ ಬಳಸ್ಕೊಂಡಿಲ್ಲ. ಸ್ವಲ್ಪ ತೆಂಗಿನಕಾಯಿ, 1-2 ಚೂರು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರುಮೆಣ್ಸಿನ್ಕಾಯಿ. ಇಲ್ಲಿ ನಾನು 1 ಪಾವಿಗೆ 3 ಹಸಿರುಮೆಣ್ಸಿನ್ಕಾಯಿ ರೀತಿ ಬಳಸ್ಕೊಂಡಿದ್ದೀನಿ. ಮನೇಲಿ ಚಿಕ್ಕ ಮಕ್ಕಳಿರೋದ್ರಿಂದ ನಾನು 5 ಹಸಿರುಮೆಣ್ಸಿನ್ಕಾಯಿನ 2 ಪಾವಿಗೆ ತಗೊಂಡಿದ್ದೀನಿ. ಇದನ್ನು ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, ಅದಾದಮೇಲೆ ಈ ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ, ಹಾಗೆ ಏನಂತಾರೆ ಸ್ಟಾರ್ದು ಒಂದು ನಟ್ಟು ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಈರುಳ್ಳಿ, ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದೇನಿದೆ ತರಕಾರಿ ಕೂಡ ಅದು ಅಷ್ಟೇ ಉಪ್ಪು ಹಿಡಿಯೋದು ಮತ್ತು ಮಸಾಲೆನ ಹಿಡ್ಕೊಳ್ಳೋದು ತುಂಬಾ ಒಳ್ಳೆಯದು. ತರಕಾರಿ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕಿ ನಾವು ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಅದು ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ನಾವು ಅದನ್ನು ಹುರ್ಕೋಬೇಕಾಗತ್ತೆ ಮಸಾಲೆಯಲ್ಲಿ. ಆ ಮಸಾಲೆ ಅನ್ನೋ ಒಂದು ಘಮ ನಾವು ಹಾಕಿರೋ ತರಕಾರಿಗಳಿಗೆ ಹಿಡಿದಿಟ್ಕೋಬೇಕಾಗತ್ತೆ. ಅದಾದಮೇಲೆ ನಾನು ಧನಿಯಾ ಮತ್ತು ಗರಂ ಮಸಾಲ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಹೊಂದ್ಕೊಂಡ ಮೇಲೇ ನಾನು ಅಕ್ಕಿ ಹಾಕ್ತಾ ಇರೋದು. ಇಲ್ಲಿ 2 ಪಾವು ಅಕ್ಕಿ ಹಾಕಿ ಅದನ್ನು ಕೂಡ ಈ ರೀತಿಯಾಗಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ತಿರುಗ್ಕೊಳ್ತಾ ಇದ್ದೀನಿ. ತರಕಾರಿಗಳು ಚೆನ್ನಾಗಿ ಹೊಂದ್ಕೋಬೇಕು ಅಕ್ಕಿ ಜೊತೆಗೆ. ಇಲ್ಲ ಕೆಲವು ತರಕಾರಿಗಳು ಬೆಂದೋಗ್ತವೆ, ಇನ್ನು ಕೆಲವು ತರಕಾರಿಗಳು ಬೇಯಲ್ಲ. ಅದನ್ನು ಗಮನದಲ್ಲಿರಿಸ್ಕೋಬೇಕು. ಅದಾದಮೇಲೆ ನಾವು 2 ಪಾವಿಗೆ ಎಷ್ಟು ಅಕ್ಕಿ ಹಾಕಬೇಕು ಅನ್ನೋದನ್ನು ನೋಡ್ಕೊಂಡು ಹಾಕಬೇಕು. ಮಸಾಲ ರುಬ್ಬಿರೋ ಮಸಾಲದಲ್ಲೂ ಕೂಡ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ಅಳತೆಯಾಗಿ ಅಕ್ಕಿ ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಮುಚ್ಚಿಟ್ಟು 2 ವಿಷಲ್ ಬಂದರೆ ಸೂಪರಾಗಿರೋ ವೆಜಿಟೇಬಲ್ ಪಲಾವು ರೆಡಿಯಾಗಿರುತ್ತೆ. ಕುಕ್ಕರ್ ಮುಚ್ಚಳ ಹಾಕೋದಕ್ಕಿಂತ ಮುಂಚೆ ಒಂದು ಸಾರಿ ಖಾರ, ಉಪ್ಪು ಎಲ್ಲ ಸರಿಯಾಗಿದೆಯಾ ಅಂತ ನೋಡಿ ಆಮೇಲೆ ಕುಕ್ಕರ್ ಮುಚ್ಚಳನ ಹಾಕಿ ನೋಡಿ. ಈ ರೀತಿಯಾಗಿ 2 ವಿಷಲ್ ಬಂದ ಮೇಲೆ ಪಲಾವ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಮೊಸರು ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.